ಕೆತ್ತಿ ಕೆತ್ತಿ ಅಂಥ ಮೂರ್ತಿ ಮಾಡಿ ಅದನ್ನು ಪೂಜೆ ಮಾಡ್ತಕ್ಕಂಥ ಸ್ಥಾನ ಕೊಡ್ತಕ್ಕಂಥದ್ದು ಆ ಪೂಜೆ ಅದಕ್ಕೆ ಶಿಲ್ಪಿ. ಇವತ್ತು ನಿಮಗೆ ಸಹ ನಾವು ಕಗ್ಗಲ್ಲಂಥ ಮಕ್ಕಳನ್ನ ನಿಮ್ಮ ಕೈ ಕೊಡ್ತಾ ಇದ್ದೀವಿ. ಅವ್ರನ್ನ ತಿದ್ದಿ 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 ಅವ್ರ ಉನ್ನತ ಸ್ಥಾನದಿಂದ ಅವ್ರನ್ನ ಬೆಳೆಸ್ತಂದ್ರೆ ನಿಮಗೆ ಗುರುವಿಗೆ ದೊಡ್ಡ ಸಾಹಸ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿಕೊಡ್ತೀನಿ. ದಯಮಾಡಿ ನಿಮ್ಮ ಶಾಲೆಯಲ್ಲಿ ಹೋಗ್ತಕ್ಕಂಥ ಮಕ್ಕಳು ಎಲ್ಲರೂ ಸಹ ದಡ್ರೆ. ನನ್ನ ಅನುಭವದ ಮೇಲೆ ಹೇಳ್ಬೇಕಂದ್ರೆ ಎಲ್ಲರೂ ಸಹ ಖಾಸಗಿ ಶಾಲೆಗೆ ಹೋಗ್ತಾರೆ, ಏನು ಉನ್ನತವಾಗಿರ್ತಕ್ಕಂಥದ್ದು ಸ್ವಲ್ಪ ಖಾಸಗಿ ಶಾಲೆ ಹೋಗ್ತಾರೆ. ಆದ್ದರಿಂದ ನಾವು ನಿಮಗೆ ಬರ್ತಕ್ಕಂಥ ಮಕ್ಕಳು ಬಡವ್ರ ಮಕ್ಕಳು, ಆ ಬಡವ್ರ ಮಕ್ಕಳನ್ನು ಓದಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಉನ್ನತೀಕರಣಗೊಳಿಸ್ತಕ್ಕಂಥ ಕೆಲಸ ತಾವು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನೀವು ನೋಡಿದರೆ ಒಬ್ಬ IAS IPS ಅಧಿಕಾರಿಯಾಗಿದ್ದರೆ ಹಿಂದಿನ ದಿನಮಾನಗಳಲ್ಲಿ ಏನಿದ್ರು ಒಬ್ಬ IAS ಆಗಿದ್ರೆ ಇಂಥ ಮಾಸ್ಟರ್ ಓದಿದ್ರೆ IAS ಆಗೋದು. ಈಗಿನ ದಿನಮಾನಗಳೇನಂದ್ರೆ ಒಬ್ಬ IAS KS ಆಗಿದ್ದ ತಕ್ಷಣ ನಿಮ್ಮ ಅಪ್ಪ ಯಾರು ಅಂತ ಕೇಳ್ತಾರೆ, ಅವ್ರ ಅಪ್ಪಾಜಿ ಯಾರು ಅಂತ ಕೇಳ್ತಾರೆ, ಅವ್ರ ಯಾರು ಶಿಕ್ಷಕರು ಅಂತ ಕೇಳಿದ್ರು. ಬದಲಾವಣೆ ಆಗ್ತಾ ಇದೆ. ಶಿಕ್ಷಕರು ಅಂತ ಕೇಳಬೇಕಾಗಿದೆ. IAS IPS ಮಾಡ್ಕೊಂಡು ನಿಮ್ಗೆ ಓದಿಸಿರ್ತಕ್ಕಂಥ ಶಿಕ್ಷಕ ಯಾರು ಅಂತ ಕೇಳ್ತಕ್ಕಂಥ ದಿನಮಾನಗಳು ಕಡಿಮೆ ಆಗ್ತದೆ. ದಯಮಾಡಿ ಅದು ಹೆಚ್ಚು ಗೌರವವನ್ನು ಶಿಕ್ಷಕರಿಗೆ ಕೊಡ್ತಕ್ಕಂಥ ಕೆಲಸ ನಿಮಗೆ ಐತಿ. ಆ ಗೌರವವನ್ನು ತಾವು ಉಳಿಸ್ಕೋಬೇಕು. ನಿಮಗೆ ಎಲ್ಲಿ ಗೌರವಕ್ಕೆ ಕುಂಠಿತ ಆಗಲ್ಲ. ಈ ಸ್ಥಾನ ಗುರುವಿನ ಸ್ಥಾನ ಎಷ್ಟು ಕೊಟ್ಟರು ಬರೋದಿಲ್ಲ. ಆ ಗುರುವಿನ ಸ್ಥಾನ ನಮ್ಮ ಶಿವ ಸಾಹೇಬ್ ಹೇಳಿದಂಗೆ ದೊಡ್ಡ ಸ್ಥಾನ, ಆ ದೊಡ್ಡ ಸ್ಥಾನವನ್ನು ತಾವು ಉಳಿಸ್ಕೊಂಡಿರ್ತಕ್ಕಂಥ ಮಾತನ್ನು ಹೇಳಿ, ಅದ್ರ ಜೊತೆಗೆ ನಮ್ಮ ಸರ್ಕಾರನೂ ಸಹ ಅನೇಕ ಚುನಾವಣೆ ಮೊದಲು ನಾವು ಅನೇಕ ಕಾರ್ಯಕ್ರಮ ಕೊಟ್ಟಂಥ ಸಂದರ್ಭ ಹೇಳಿದ್ವಿ. NPS OPS ಇರ್ಬೋದು, ಅದೇ ರೀತಿ ನಮ್ಮ ಪ್ರಾಥಮಿಕ ಶಿಕ್ಷಕರ ಸಮಸ್ಯೆಗಳಿರ್ಬೋದು, PhD ಶಿಕ್ಷಕರ ಸಮಸ್ಯೆಗಳಿರ್ಬೋದು, ಏನು ನಮ್ಮ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ ಹೋಗ್ತಕ್ಕಂಥ ಡಿಗ್ರಿ ಮಾಡಿರ್ತಕ್ಕಂಥ ಶಿಕ್ಷಕರಿದ್ದಾರೆ, ಅವರು ಪ್ರಮೋಷನ್ ಕೊಡ್ತಕ್ಕಂಥದ್ರಲ್ಲಿ ಬೇರೆ ಕಡೆಯಿಂದ ತಂದು ಆಗ್ತಕ್ಕಂಥ ವ್ಯವಸ್ಥೆ ಇದೆಲ್ಲ. ಅದಕ್ಕೂ ಸಹ ನಾವು ಸಿದ್ದರಾಮಯ್ಯ ಮತ್ತು ಮಲ್ಲಣ್ಣರ ಜೊತೆ ಮಾತಾಡಿ ಅದನ್ನು ಕೂಡಲೇ ನಿಮಗೆ ಪ್ರಮೋಷನ್ ಬರೋ ರೀತಿಯಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಯಾಕಂದರೆ ನಿಮ್ಮಲ್ಲೇ ಅರ್ಹತೆ ಇದೆ, ನಿಮಗೆ ಪ್ರಮೋಷನ್ ಕೊಟ್ಟು ಅಪ್ಗ್ರೇಡ್ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ PhDಗೆ ನಾವು ಒತ್ತು ಕೊಡ್ತೀವಿ. ಅದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು 7ನೇ ವೇತನ ಆಯೋಗವನ್ನು ನಿಮಗೆ ಕೊಟ್ಟಿದ್ದಾರೆ. ಇವತ್ತಾಗಲೇ ಅದೇನಾದರೂ ಕೊಟ್ಟಿದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳಬೇಕು. ಇವತ್ತು ನಿಮ್ಗೆ ಉತ್ತಮವಾಗಿರ್ತಕ್ಕಂಥ ನೋಡಿ ಆ ದಲಿತ ಸಮುದಾಯಗಳಿಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದರೆ ಆ ತಾಯಿಯ ಒಂದು ಹೋರಾಟ ಹೆಂಗಿತ್ತು. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಮದರ್ ತೆರೇಸಾ ಇರ್ಬೋದು, ಇವರೆಲ್ಲರೂ ಸಹ ತಾಯಿ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಈಶ್ವರಿ ಮಹಾವಿದ್ಯಾಲಯ ನೀವು ನೋಡಿದ್ರೆ ಇಡೀ ದೇಶ ಪ್ರಪಂಚದಲ್ಲಿ ಅದನ್ನು ಒಡೆದೇ ಯಾರಂದ್ರೆ ತಾಯಿ, ಅದನ್ನು ನಡೆಸ್ತಕ್ಕಂಥದ್ದು ಯಜಮಾನಿ ಯಾರಂದ್ರೆ ತಾಯಿ. ಇವತ್ತು ಅಂಥ ತಾಯಿಗಳಿಗೆ ಇಂಥ ಸ್ಥಾನಮಾನ ಕೊಟ್ಟಿದೆ ಅಂದರೆ ಆ ತಾಯಿ ಹೃದಯದಲ್ಲಿ ಇರ್ತಕ್ಕಂಥ ಕರುಣೆ, ಮಮತೆ, ವಾತ್ಸಲ್ಯ ಇರೋದ್ರಿಂದ ತಾನೇ ಈ ಒಂದು ಅಂತಃಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ. ಅದರಿಂದ ನಾವು ಈ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ. ಆದರೆ ನಮ್ಮ ವ್ಯವಸ್ಥೆಗೆ ತಕ್ಕಂತೆ ನಾವು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ರ ಕಡೆಗೆ ನಾವು ಗಮನ ಹರಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಶಿಕ್ಷಕರಿಗೆ ಭಾಳ ಅನೇಕ ಸಮಸ್ಯೆಗಳಿದಾವೆ, ಇಲ್ಲನಲ್ಲ. ಆ ಸಮಸ್ಯೆಗಳನ್ನೆಲ್ಲ ಬದಿಗಿಟ್ಟು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಪ್ರಭಾಮಲಿಕರು ಹೇಳಿದಾಗೆ ಇವತ್ತು ಶಿಕ್ಷಣ ನಮ್ಮ ಜಿಲ್ಲೆಯಲ್ಲಿ 5ನೇ ಸ್ಥಾನಕ್ಕೆ ಬರೋ ರೀತಿಯಲ್ಲಿ ತಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಅಂತಕ್ಕಂಥ ಮಾತನ್ನು ತಾವೆಲ್ಲ ಈ ಶಿಕ್ಷಕರ ದಿನಾಚರಣೆಯಿಂದ ಪ್ರತಿಜ್ಞೆ ಮಾಡಿದರೆ 100ಕ್ಕೆ 100 ಆನೇ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದು ಬಯಸ್ತೇನೆ. ಅದಕ್ಕೆ ನೀವು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿ ಕೇಳ್ತಾನೆ ಶಿಕ್ಷಕರು, ದಯವಿಟ್ಟು ನಿಮಗೆ ಕೊಟ್ಟಿರ್ತಕ್ಕಂಥ ಮಕ್ಕಳು ಕಗ್ಗಲ್ಲು, ಸರ್ಕಾರಿ ನೌಕರಿ ಸರ್ಕಾರಿ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಕಗ್ಗಲ್ಲು ಅಂದರೆ ಕಗ್ಗಲ್ಲು ಅಂತಾರಲ್ಲ, ಆ ಕಲ್ಲು ಅದಕ್ಕೂ ಬರೋಲ್ಲ ಅಂತಾರೆ. ಅಂಥ ಕಲ್ಲುಗಳನ್ನು ನಿಮ್ಮ ಕೈ ಕೊಡ್ತಾರೆ.